ಕಟ್ಟಡ ಕಟ್ಟಿ 15 ವರ್ಷ ಆಯಿತು, ಪಾಳು ಬಿದ್ದಿದೆ ವಾಣಿಜ್ಯ ಸಂಕೀರ್ಣ. ಬಡ ವ್ಯಾಪಾರಿಗಳಿಗೆ ನಷ್ಟ ಕಷ್ಟ. ಏನ್ ಮಾಡ್ತಾ ಇದೆ ಸಕಲೇಶಪುರ ಪುರಸಭೆ? ಹಾಸನ ಸಂಸದರೇ ಗಮನಿಸಿ, ಸಕಲೇಶಪುರ ಶಾಸಕರೇ ನೋಡಿ, ವಾಣಿಜ್ಯ ಸಂಕೀರ್ಣಕ್ಕೆ ಗ್ರಹಣ. ಮುನ್ಸಿಪಾಲಿಟಿ ಸೇರುವಂತಹ ಒಂದು ಕಟ್ಟಡ 18 ವರ್ಷದಿಂದ ಹಾಗೆ ಪಾಳು ಬಿದ್ದಿದೆ. ಸುಮಾರು ಒಂದು 6-7 ಕೋಟಿ ಖರ್ಚು ಮಾಡಿದ್ದಾರೆ ಪುರಸಭೆಯವರು. ಅದರ ಉದ್ಘಾಟನೆ ಸಹ ಇದುವರೆಗೂ ಆಗಿರಲ್ಲ. ಕಾಮಗಾರಿ ಇವತ್ತು ಕೂಡ ಪೂರ್ಣಗೊಂಡಿಲ್ಲ. ನೋಡಿ, ಕಟ್ಟಡವನ್ನ ಕಟ್ಟಿ ಬರೋಬ್ಬರಿ 15 ವರ್ಷ ಆಗಿದೆ. 15 ವರ್ಷವಾದರೂ ಕೂಡ ಇನ್ನೂ ಉದ್ಘಾಟನೆ ಭಾಗ್ಯನೇ ಇಲ್ಲ, ಉದ್ಘಾಟನೆ ಆಗಿಲ್ಲ ಪುರಸಭೆಯ ವಾಣಿಜ್ಯ ಕಟ್ಟಡ. ಬಟ್ ಈ ಕಟ್ಟಡವನ್ನ ಕಟ್ಟಿ 15 ವರ್ಷ ಆಗಿದೆ, ಎಲ್ಲ ಬೀಳೋ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಕಟ್ಟಡ ಕಟ್ಟಿ ಅದು ಉಪಯೋಗಕ್ಕೆ ಬರ್ತಾ ಇಲ್ಲ ಅನ್ನೋದು ಈ ಭಾಗದ ಜನರ ಗೋಳು. ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಕೇಳೋರೇ ಇಲ್ಲ. 18 ಮಳಿಗೆಗಳು ಇರುವಂತಹ ವಾಣಿಜ್ಯ ಸಂಕೀರ್ಣ ಇದೆ. ಒಂದೇ ಕಡೆಗಿರುವಂತಹ ಮಳಿಗೆಗಳು ವಾಣಿಜ್ಯ ಸಂಕೀರ್ಣ. ವಿದ್ಯುತ್ ಸಂಪರ್ಕ, ನೀರಿನ ವ್ಯವಸ್ಥೆ ಇಲ್ಲ. ಸಿಮೆಂಟ್ ಪ್ಲಾಸ್ಟರಿಂಗ್ ಬಾಕಿ ಇದೆ. ಅಂದರೆ ಸಂಪೂರ್ಣವಾಗಿ ಇನ್ನೂ ಕೂಡ ನಿರ್ಮಾಣ ಆಗಿಲ್ಲ. ಒಂದು 90% ಬಂದು ನಿಂತ್ಕೊಂಡಿದೆ, ರೆಡಿಯಾಗಿ. 18 ಮಳಿಗೆಗಳು ಇರುವಂತಹ ವಾಣಿಜ್ಯ ಸಂಕೀರ್ಣ, ಆದರೆ ಉದ್ಘಾಟನೆ ಭಾಗ್ಯ ಇಲ್ಲ. ಕೊನೆಯ ಹಂತದಲ್ಲಿ ಬಂದು ನಿಂತ್ಕೊಂಡಿದೆ. ಸುಮಾರು ಜನಕ್ಕೆ ಇದು ಜೀವನಕ್ಕೆ ಕಾಯಕಲ್ಪವನ್ನ ದೊರಕಿಸಿಕೊಡ್ಬೇಕಾಗಿತ್ತು. ಹಳೆ ಬಸ್ ನಿಲ್ದಾಣದ ಎದುರಿಗೆ ಕಟ್ಟಿರುವಂತಹ ಕಟ್ಟಡ ಇದು ಅನೈತಿಕ ಚಟುವಟಿಕೆಯ ತಾಣವಾಗಿ ಮಾರ್ಪಾಡಾಗಿದೆ ಈ ವಾಣಿಜ್ಯ ಸಂಕೀರ್ಣ. ಹೇಳೋಕೆ ಮಾತ್ರ ಇದು ವಾಣಿಜ್ಯ ಸಂಕೀರ್ಣ. ಎಲ್ಲ ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ. ಮಲಮೂತ್ರ ವಿಸರ್ಜನೆಯಿಂದ ಗಬ್ಬು ನಾರ್ತಾ ಇದೆ ಬಿಲ್ಡಿಂಗ್. ನೋಡಿದು ಬಸ್ ಸ್ಟ್ಯಾಂಡ್ ಮುಂದೆ ಇದೆ ಸಕಲೇಶಪುರದಲ್ಲಿ. 18 ಮಳಿಗೆಗಳು, 18 ಅಂಗಡಿಗಳನ್ನು ನಿರ್ಮಾಣ ಮಾಡಿಕೊಳ್ಳಬಹುದು ಇದರೊಳಗಡೆ. ಸೊ ಆ ರೀತಿಯಾಗಿ ನಿರ್ಮಾಣ ಮಾಡಲಾಗಿದೆ. ನೋಡಿ, ಮಲಮೂತ್ರ ವಿಸರ್ಜನೆ ಮಾಡಿ ಹೋಗ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ಅದು ಪಾಳು ಬಿದ್ದು ಹೋಗಿದೆ ಅನ್ನೋದು ಅರ್ಥ ಮಾಡಿಕೊಳ್ಬೇಕು. ಇಲ್ಲ ಬೀಳೋ ಹಂತಕ್ಕೆ ಬಂದು ನಿಂತ್ಕೊಂಡಿದೆ ಇಡೀ ಬಿಲ್ಡಿಂಗ್. 15 ವರ್ಷ ಆಗಿದೆ ಈ ಕಟ್ಟಡವನ್ನು ಕಟ್ಟಿ. ಬೀದಿ ನಾಯಿಗಳು ಮಲ್ಕೊಳ್ಳೋಕೆ ಜಾಗ ಅನ್ನೋ ಥರ ಆಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಸಿಟಿಯ ಮಧ್ಯಭಾಗದಲ್ಲಿ ನಿರ್ಮಾಣ ಮಾಡಿರುವಂಥ ವಾಣಿಜ್ಯ ಕಟ್ಟಡ. ಯಾವ ಫಲಾನುಭವಿಗಳಿಗೂ ಕೂಡ ಇದನ್ನು ಹಸ್ತಾಂತರ ಮಾಡೋದು, ಕೊಡೋದು ಯಾವುದೂ ಆಗಿಲ್ಲ. ಓಕೆ, ಈ ಸಮಸ್ಯೆ ಬಗ್ಗೆ ಅಲ್ಲಿನ ಸ್ಥಳೀಯರು ಮಾತನಾಡಿದ್ದಾರೆ. ಏನು ಹೇಳಿದ್ರು ಅಂತ ನೋಡೋಣ. ಸಕಲೇಶಪುರದಲ್ಲಿ ಏನು ಸಕಲೇಶಪುರದ ಹೃದಯ ಭಾಗದಲ್ಲಿ ಸುಮಾರು ಒಂದು 10 ರಿಂದ 15 ವರ್ಷಗಳಿಂದ ಒಂದು ಕಾಂಪ್ಲೆಕ್ಸ್ ಆಗಿದೆ. ಅದು ಪುರಸಭೆ ವತಿಯಿಂದ ಕಾಂಪ್ಲೆಕ್ಸ್ ಆಗಿರುತ್ತೆ. ಆದರೆ ಉದ್ಘಾಟನೆ ಸಹ ಇದುವರೆಗೂ ಆಗಿರಲ್ಲ. ಅದನ್ನ ನಾವು ಸಾಕಷ್ಟು ಬಾರಿ ಪ್ರಶ್ನೆ ಮಾಡಿದ್ದೀವಿ, ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮಾಡಿದ್ದೀವಿ, ಅದಾದ್ಮೇಲೆ ಪುರಸಭೆ ಅಧ್ಯಕ್ಷರು ಹಿಂದೆ ಅವ್ರ ಹತ್ರ ಸಹ ಕೇಳಿದ್ದೀವಿ. ಯಾರ ಹತ್ರ ಕೇಳಿದ್ರು ಸಹ ಅದು ಪ್ರತಿ ವರ್ಷ ಬಿಲ್ ಆಗುತ್ತೆ ಹೊರತು ಉದ್ಘಾಟನೆ ಆಗ್ತಾ ಇಲ್ಲ. ಹಾಗೆ ಮನೆ ಶಾಸಕರಲ್ಲೂ ಸಹ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ನಮ್ಮ ಸಕಲೇಶಪುರದಲ್ಲಿ ಒಂದು ಹೈಟೆಕ್ ಶೌಚಾಲಯಗಳಿಲ್ಲ. ಇವತ್ತು ಆ ಬಿಲ್ಡಿಂಗ್ ನ ತಳಭಾಗದಲ್ಲಿ ತಾವೇನಾದ್ರೂ ಒಂದು ಶೌಚಾಲಯವನ್ನು ಕಟ್ಟಿಸಿದ್ರೆ ಇಡೀ ಮಲೆನಾಡು ಭಾಗದ ಜನ ತಮ್ಮನ್ನ ಸಾಯೋವರೆಗೂ ನೆನೆಸ್ತಾರೆ. ಇರೋ ಶೌಚಾಲಯ ಅಂತ ಗಬ್ಬು ನಾರ್ತಾ ಇದೆ, BM ರಸ್ತೆಗೆ ವಾಸನೆ ಬರುತ್ತೆ. ದಯವಿಟ್ಟು ಒಂದು ಶೌಚಾಲಯವನ್ನು ಇದೇ ಬಿಲ್ಡಿಂಗ್ ನ ತಳಮಾಡಿನಲ್ಲಿ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಕುಡುಕರ ವಾಣಿಜ್ಯ ಸಂಕೀರ್ಣ ಕಟ್ಟಡ ಇದೆಯಲ್ಲ, ಅದು ಸುಮಾರು 15 ವರ್ಷದಿಂದ ನೆಲಗುಂದಿ ಬಿದ್ದಿದೆ. ಇದಕ್ಕೆ ಸರ್ಕಾರದಲ್ಲಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ರು, ಇದುವರೆಗೆ ಯಾಕೆ ಅದನ್ನ ಇನಾಗ್ರೇಷನ್ ಮಾಡೋಕ್ಕಾಗಿಲ್ಲ? ಮೊದಲಿದ್ದ MLA ಆಗಿರ್ಬೋದು, ಈ ಪ್ರೆಸೆಂಟ್ ಬಂದಿರೋ MLA ಸಹ ಅದ್ರ ಮೇಲೆ ಮುತುವರ್ಜಿ ವಹಿಸಿ ಮಾಡಬೇಕಿತ್ತು. ಅದೇನು ಯಾವ ಲೋಪದೋಷದಲ್ಲಿ ಇದೆಯೋ ಕಣೆ ಗೊತ್ತಿಲ್ಲ. ಇಲ್ಲಿ ಅದು ಇಂಥದ್ದು ಅನೈತಿಕ ಚಟುವಟಿಕೆಗಳಿಗೆ ಮತ್ತು ಬೇರೆ ಬೇರೆ ರೀತಿಯ ಚಟುವಟಿಕೆಗಳಿಗೆ ಹೃದಯ ಭಾಗದಲ್ಲಿರ್ತಕ್ಕ ಪಟ್ಟಣದ ಹೃದಯ ಭಾಗದಲ್ಲಿರ್ತಕ್ಕಂಥ ಕಟ್ಟಡ, ವಾಣಿಜ್ಯ ಸಂಕೀರ್ಣ ಕಟ್ಟಡ ಹಂಗೆ ನೆಲೆಗುಂದೆ ಬಿದ್ದು ಇನ್ನೂ ಹಾಳಾಗೋಗಿದೆ. ನಮ್ಮ ಹೃದಯ ಭಾಗದಲ್ಲಿರುವಂತಹ ಒಂದು ಸರ್ಕಾರಿ ನಮ್ಮ ಮುನ್ಸಿಪಾಲಿಟಿ ಸೇರುವಂತಹ ಒಂದು ಕಟ್ಟಡ ಒಂದು 10 ರಿಂದ 18 ವರ್ಷದಿಂದ ಹಾಗೆ ಪಾಳು ಬಿದ್ದಿದೆ. ಈಗ ಅಲ್ಲಿ ಬೀದಿ ಬದಿ ವ್ಯಾಪಾರಗಳು ಅವರು ಇವರು ಎಲ್ಲರೂ ಅಲ್ಲಿ ಟೆಂಟ್ಗಳನ್ನೆಲ್ಲ ಹಾಕೊಂಡು, ಪರದೆಗಳನ್ನೆಲ್ಲ ಕಟ್ಕೊಂಡು, ಆ ಜಾಗನೇ ಒಂಥರ ತುಂಬಾ ಅಸಹ್ಯವಾಗಿತ್ತು. ಈಗ ಅದನ್ನ ಸ್ವಲ್ಪ ಇದು ಮಾಡಿ ಅಲ್ಲಿ ಬೇರೆ ಜಾಗಗಳನ್ನ ಪಾರ್ಕಿಂಗ್ ಏರಿಯಾದಲ್ಲಿ ಮಾಡಿಕೊಟ್ಟಿದ್ದಾರೆ. ಅದನ್ನ ಆದಷ್ಟು ಬೇಗ ಉದ್ಘಾಟನೆ ಮಾಡಿದ್ರೆ ಅವರು ಬೀದಿ ಬದಿ ವ್ಯಾಪಾರದವರಿಗೆ ಮತ್ತೆ ವ್ಯಾಪಾರಸ್ಥರಿಗೆ, ಇಲ್ಲಿ ಬರುವಂತ ಪ್ರವಾಸಿಗರಿಗೆ ಒಂದು ಸುಂದರವಾದ ಒಂದು ತಾಣ ಆಗುತ್ತೆ. ಆದಷ್ಟು ಸಕಲೇಶಪುರದ ಹಳೆ ಬಸ್ ಸ್ಟ್ಯಾಂಡ್ ಬಳಿ ಈ ಪುರಸಭೆಗೆ ಸಂಬಂಧಪಟ್ಟಂತ ಒಂದು ವಾಣಿಜ್ಯ ಮಳಿಗೆ ತಲೆ ಎತ್ತಿದೆ. ಅಂದ್ರೆ ಅದು 10 ರಿಂದ 15 ವರ್ಷ ಆಗಿರ್ಬೋದು, ಆದ್ರೆ ಕಾಮಗಾರಿ ಇವತ್ತು ಕೂಡ ಪೂರ್ಣಗೊಂಡಿಲ್ಲ.
ಒಂದು ಶಿಥಿಲಾವಸ್ಥೆಗೆ ತಲುಪಿದಂತ ಅಥವಾ ಪಾಳು ಬಿದ್ದಂತ ಕಟ್ಟಡ ಕಂಡ ರೀತಿ ಕಾಣುತ್ತೆ. ಹಾಗೇನೆ ನಮ್ಮ ಸಕಲೇಶಪುರದ ಸಂಪೂರ್ಣ ಈ ಸೌಂದರ್ಯ ಏನಿದೆ ಅದನ್ನ ಹಾಳುಗೆಡುವುದರಲ್ಲಿ ಅದಕ್ಕಾಗೆ ತಲೆ ಎತ್ತಿ ನಿಂತಿದೆ ಅಂತಾನೆ ಹೇಳ್ಬೋದು. ಹಾಗೇನೆ ಈ ನಮ್ಮ ಪುರಸಭೆಯ ಅಧಿಕಾರಿಗಳು, ತಾಲೂಕು ಆಡಳಿತ ಹಾಗೆ ಜನಪ್ರತಿನಿಧಿಗಳು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಲೇ ಇರೋಂಥದ್ದು ಒಂದು ಅವರ ಬೇಜವಾಬ್ದಾರಿತನನ ಇದರಲ್ಲಿ ಎತ್ತಿ ತೋರಿಸುತ್ತೆ. ಇನ್ನು ಮುಂದಾದ್ರೂ ಕೂಡ ಈ ನಮ್ಮ ಜನಪ್ರತಿನಿಧಿಗಳು, ತಾಲೂಕು ಆಡಳಿತ, ಪುರಸಭೆ ಅಧಿಕಾರಿಗಳು ಇನ್ನು ಮುಂದಾದ್ರೂ ಕೂಡ ಈ ಕಟ್ಟಡ ಆದಷ್ಟು ಬೇಗ ವಾಣಿಜ್ಯ ಉಪಯೋಗಕ್ಕೆ ಬಳಕೆ ಮಾಡಬೇಕು ಅಂತ ಹೇಳಿ ಈ ನಮ್ಮ ಮಲೆನಾಡು ರಕ್ಷಣಾ ಸೇನೆ ಈ ಮೂಲಕ ಆಗ್ರಹ ಮಾಡ್ತಾರೆ. ಇದು ಸುಮಾರು ಒಂದು 8-10 ವರ್ಷದಿಂದ ಹಿಂಗೆ ಇದೆ. ಸುಮಾರು ಒಂದು 6-7 ಕೋಟಿ ಖರ್ಚು ಮಾಡಿದ್ದಾರೆ ಪುರಸಭೆಯವರು. ಒಂದ್ ಕಡೆ ಪುರಸಭೆ ಅಧಿಕಾರಿ ಹೇಳ್ತಾರೆ ಇದು ಕಾಂಟ್ರಾಕ್ಟ್ಗಳ ಗುತ್ತಿಗೆದಾರರ ತೊಂದರೆ ಅಂತ ಹೇಳ್ತಾರೆ. ಬೇರೆ ಗುತ್ತಿಗೆದಾರರು ಕೊಟ್ಬಿಟ್ಟು ನೋಡಿ ಬೀದಿ ಬದಿ ವ್ಯಾಪಾರ ಆಗಿರ್ಬೋದು, ವಾಣಿಜ್ಯ ಮಳಿಗೆ ಎಷ್ಟು ಸಮಸ್ಯೆ ಇದೆ, ಯಾಕೆ ಇದನ್ನ ಇನ್ನೂ ದುರಸ್ತಿ ಮಾಡಿ ಜನರು ಕೊಡ್ತಿಲ್ಲ ಅಂತ ಅರ್ಥ ಆಗ್ತಿಲ್ಲ. ಬೇಗ ಪುರಸಭೆ ಅಧಿಕಾರಿಗಳು, ಶಾಸಕರು ಮತ್ತು ಜಿಲ್ಲಾಡಳಿತ ಆದಷ್ಟು ಬೇಗ ಇದನ್ನ ದುರಸ್ತಿ ಮಾಡಿ ಜನರಿಗೆ ಉಪಯೋಗ ಮಾಡಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣಮೂರ್ತಿ, ಸಿಟಿ ಮಧ್ಯ ಭಾಗ ಸುಮಾರು ಕುಟುಂಬಗಳಿಗೆ ಆಸರೆ ಆಗ್ತಿತ್ತೇನೋ, ಇದೆಲ್ಲ ಸರಿಯಾಗಿ ಆಗಿದ್ರೆ, ಬಟ್ ಯಾಕೆ ಇಂತಹ ನಿರ್ಲಕ್ಷ್ಯ? ಅದರಲ್ಲೂ ಕೂಡ 15 ವರ್ಷ ಗತಿಸ್ತಾ ಇದೆ, ಇನ್ನೂ ಪ್ಲಾಸ್ಟರಿಂಗ್ ಮಾಡೋಕೆ ಆಗ್ತಾ ಇಲ್ಲ. ಏನ್ ಸಬೂಬ್ ಹೇಳ್ತಾ ಇದ್ದಾರೆ ಅಧಿಕಾರಿಗಳು, ಪುರಸಭೆಯವರು? ಅರುಣ್, ಈಗ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂತ ವಿಚಾರ ಅಂತ ಹೇಳಿದ್ರೆ, ಖಾಸಗಿಯಾಗಿ ಬಿಲ್ಡಿಂಗ್ ಅನ್ನ ಕಟ್ಟಿದ್ರೆ ಮತ್ತು ಸರ್ಕಾರಿ ಬಿಲ್ಡಿಂಗ್ ವ್ಯವಸ್ಥೆಗಳು ಇರುತ್ತೆ ಎಂಬುದನ್ನ ನಾವೀಗ ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಯಾಕಂತ ಹೇಳಿದ್ರೆ ಈಗ ಸರ್ಕಾರಿ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸುವ ಪ್ರಯತ್ನ ಮಾಡೋಣ. ನೋಡಿ, ಇದು ಪರಿಸ್ಥಿತಿ. ಸಕಲೇಶಪುರ ಬಸ್ ಸ್ಟ್ಯಾಂಡ್ನ ಮುಂಭಾಗದಲ್ಲೇ ಇರುವಂತಹ ಬೃಹತ್ ಕಟ್ಟಡ ಇದು. ಪಾಪ ವ್ಯಾಪಾರಸ್ಥರಿಗೆ, ಈ ಬೀದಿ ವ್ಯಾಪಾರಸ್ಥರಿಗೆ ಅನುಕೂಲ ಆಗಲಿ ಅಂತ ಕಟ್ಟಡವನ್ನು ಕಟ್ಟಲಾಗಿದೆ. ಆದರೆ ಪರಿಸ್ಥಿತಿ ಏನಾಗಿದೆ ಅಂದರೆ 15 ವರ್ಷಗಳಿಂದ ಪ್ಲಾಸ್ಟರಿಂಗ್ ಆಗಿಲ್ಲ. ನೀವು ಆರಾಮಾಗಿ ನೋಡ್ಬೋದು, ಕಾಣಿಸುತ್ತೆ ಓಪನ್ ಬಿಲ್ಡಿಂಗು. ಇದು ಹೇಗಾಗಿದೆ ಅಂದರೆ ಅನೈತಿಕ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ರೀತಿಯಲ್ಲಾಗಿದೆ. ಪುರಸಭೆಯವರು ಬನ್ನಿ ಇಲ್ಲೇ ಅನೈತಿಕ ಚಟುವಟಿಕೆ ಮಾಡಿ, ಡ್ರಿಂಕ್ಸ್ ಮಾಡಿ, ಆರಾಮಾಗಿ ಮಲ್ಕೊಂಡು ಹೋಗಿ, ಮಲಮೂತ್ರ ವಿಸರ್ಜನೆ ಮಾಡಿ ಹೋಗಿ ಅನ್ನುವ ರೀತಿಯಲ್ಲಾಗಿದೆ.